ವಿಜಯನಗರ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಕರಿತೀವಲ್ಲ, ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ವಿಜಯನಗರ ಅಂತ ಕರಿತೀವಿ ನಾನು. ಯಾಕೆಂತಂದರೆ ಇವ್ರು ಯಾವತ್ತೂ ಸಾರ್ವಭೌಮರು ಅಂತ ನಂತೂ ದಬ್ಬಾಳಿಕೆ ಮಾಡಲಿಲ್ಲ. ಅವರು ಎಲ್ಲ 200 ಸಾಮಂತರಿದ್ರು ಇವ್ರ ಹತ್ರ, 200 ಜನ ಸಾಮಂತರು. ಜಸ್ಟ್ ಇಮ್ಯಾಜಿನ್ ನೀವು, ಚಿತ್ರದುರ್ಗ ಒಂದು ಸಾಮಂತಿಗೆ, ಮೈಸೂರು ಒಂದು ಸಾಮಂತಿಗೆ, ಬೆಂಗಳೂರು ಒಂದು ಸಾಮಂತಿಗೆ ಇದ್ದರೆ ನಾವು ಇದನ್ನೇ ಒಂದೊಂದು ರಾಜ್ಯ ಅಂತ ಹೊಗಳ್ಬೇಕಾದ್ರೆ ಇವ್ರಿಗೆಲ್ಲ ಅವರ ಅಪ್ಪ ಇಂಥ 200 ಜನ ಇದ್ದರು ಅಂದರೆ ಇಮ್ಯಾಜಿನ್ ಮಾಡಿ ಅವ್ನ ಪವರ್ ಏನಿತ್ತು ಅಂತ. ಅವ್ರು ಏನು ಮಾಡ್ತಾಯಿದ್ರು, ಯಾರಿಗೂ ಆಡಳಿತದಲ್ಲಿ ಮೂಗು ತೋರಿಸ್ತಾ ಇರಲಿಲ್ಲ. ನೀನು ನಿನ್ನ ಕೆಪಾಸಿಟಿ ಅದ್ರ ಮೇಲೆ ನಿನ್ನ ಟ್ಯಾಕ್ಸ್ ಕೊಟ್ಬಿಟ್ರೆ ಮಿಕ್ಕಿದ್ದು ನೀನು ನೋಡ್ಕೊ. 7 ಜನ ಗವರ್ನರ್ಗಳಿದ್ರು. ಈ ಸೌತ್ ನೋಡ್ಕೊಳ್ಳೋಕ್ಕೆ ಲಕ್ಕಣ್ಣ ದಂಡೇಶ, ನಮ್ಮ ಮುಳುವಾಯಿ ನಾಡು ಅಂತ ಇವತ್ತು ಮುಳುವಾಗ್ಲು ಅಂತ ನಾವೇನು ಕರಿತೀವಿ ಅದನ್ನ ಮುಳುವಾಯಿ ರಾಜ್ಯ ಅಂತ ಕರ್ಕೊಂಡು ಲಕ್ಕಣ್ಣ ದಂಡೇಶ ಕಂಟ್ರೋಲ್ ತೊಗೊಂಡಿದ್ರು. ಅವ್ರು ಕಂಪ್ಲೀಟ್ ಶ್ರೀಲಂಕಾವರೆಗೆ ಅವ್ರ ಕಂಟ್ರೋಲ್ ಇತ್ತು ಲಕ್ಕಣ್ಣ ದಂಡೇಶಂದು. ಆ ಥರ 7 ಗವರ್ನರ್ಗಳ ಕೆಳಗೆ ಒಂದಷ್ಟು ರಾಜ್ಯಗಳು, ಅವರು ಆ ರಾಜ್ಯಗಳನ್ನು ಕಂಟ್ರೋಲ್ ಮಾಡೋದು ಗವರ್ನರು, ಆ ಗವರ್ನರ್ ಕಂಟ್ರೋಲ್ ಮಾಡೋದು ಇವರು. ಮಿಕ್ಕಿದ ವಿಚಾರಕ್ಕೆ ತಲೆ ಕೆಡಿಸ್ಕೊತಾ ಇರಲ್ಲ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇವತ್ತು ಹೆಂಗೆ ನಡೆಯುತ್ತೆ, ಅವ್ರವ್ರ ರಾಜ್ಯದಲ್ಲಿ ಅವ್ರವ್ರ ನಾಣ್ಯ ಟಂಕಿಸ್ಕೋಬೋದು, ಅವ್ರ ವ್ಯವಹಾರ ಮಾಡ್ಕೋಬೋದು. ನೀನು ವರ್ಷಕ್ಕೊಂದಿನ ದಸರಕ್ಕೆ ಬಂದು, ಈ ದಸರಾ ಅಂದ್ರೆ ಏನಾಗ ಇವತ್ತು ನಾವು ಅದನ್ನು ದೇವ್ರ ಪೂಜೆಗೆ ಸೀಮಿತವಾಗಿಟ್ಟಿದ್ದೀವಿ. ಆಗಿನ ದಸರಾ ಏನು, ಆಗಿನ ದಸರಾ ಅಂದರೆ ಇವರು ಮಹಾನವಮಿ ದಿಬ್ಬ ಕಟ್ಟಿಸಿದ್ದೆ ಅದಕ್ಕೋಸ್ಕರ. ಕೂತ್ಕೊಂಡು ಎಲ್ಲರೂ ಪೆರೇಡ್ ಬರಬೇಕು, ಬಂದುಬಿಟ್ಟು ಒಬ್ಬೊಬ್ಬರು ಒಪ್ಪಿಸ್ಬೇಕು, ನನ್ನ ಹತ್ರ ಇಷ್ಟು ಆನೆ ಇದೆ, ಇಷ್ಟು ಕುದುರೆ ಇದೆ, ಇಷ್ಟು ಕಾಲಾಳಿದೆ, ಇಷ್ಟು ಆರ್ಥಿಕ ಪರಿಸ್ಥಿತಿ ಇದೆ, ಅದರ ಟ್ಯಾಕ್ಸು ತಗೊಳಪ್ಪ ಹೋಯ್ತಾರೆ. ವರ್ಷಕ್ಕೊಮ್ಮೆ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುವ ದಿನ 10ನೇ ದಿನ.